ನಿಮ್ಮ ಗರ್ಲ್ ಫ್ರೆಂಡ್ ಯಾರ ಜೊತೆ ಮಾತಾಡಿದಾರೆ ಅನ್ನೋದನ್ನ ತಿಳ್ಕೊಬೇಕಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಅವರ ಕಾಲ್ ಹಿಸ್ಟ್ರಿ ಚೆಕ್ ಮಾಡೋದಲ್ಲದೆ ಅವರು ಯಾರ ಜೊತೆ ಪರ್ಟಿಕ್ಯುಲರ್ ಆಗಿ ಮಾತಾಡಿದ್ದಾರೆ ಅನ್ನೋದು ಕೂಡ ತಿಳ್ಕೊಬಹುದು. ಅದೇಗಂತ ತಿಳಿಸ್ಕೊಡ್ತೀನಿ. ನನ್ನ ಅಕೌಂಟ್ ನ ಈಗಲೇ ಫಾಲೋ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸ್ಟೆಪ್ಸ್ ಮರ್ತೋಗುತ್ತೆ. ಮೊದಲು ನಿಮ್ಮ ಹುಡುಗಿ ಮೊಬೈಲ್ ಅಲ್ಲಿ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಮೈ ಜಿಯೋ ಅಪ್ಲಿಕೇಶನ್ ಓಪನ್ ಮಾಡಿ ನೀವು ನಿಮ್ಮ ಹುಡುಗಿ ಫೋನ್ ನಂಬರ್ ಇಂದ ಲಾಗಿನ್ ಆಗಿ. ಸೊ ಲಾಗಿನ್ ಆದ್ಮೇಲೆ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಬರುತ್ತೆ. ಮೇಲ್ಗಡೆ ಒಂದು ಪ್ರೊಫೈಲ್ ಐಕನ್ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಜಿಯೋ ಕೇರ್ ಹೆಲ್ಪ್ ಅಂಡ್ ಸಪೋರ್ಟ್ ಅಂತ ಒಂದು ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ಚಾಟ್ ವಿತ್ ಅಸ್ ಅಂತ ಎರಡನೇ ಆಪ್ಷನ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಚಾಟ್ ಮಾಡೋದಕ್ಕೆ ಒಂದು ಆಪ್ಷನ್ ಇರುತ್ತೆ. ಸೊ ಇಲ್ಲಿ ಕಾಲ್ ಹಿಸ್ಟ್ರಿ ಅಂತ ಟೈಪ್ ಮಾಡ್ಬಿಟ್ಟು ಇಲ್ಲಿ ಸೆಂಡ್ ಕೊಡಿ. ಸೊ ಸೆಂಡ್ ಕೊಟ್ಟ ಮೇಲೆ ಒಂದಷ್ಟು ಆಪ್ಷನ್ಸ್ ಗಳನ್ನ ನಿಮಗೆ ಸೆಂಡ್ ಬ್ಯಾಕ್ ಮಾಡುತ್ತೆ. ಇದರಲ್ಲಿ ನಿಮಗೆ ರೀಸೆಂಟ್ ಯೂಸೇಜ್ ಅಂತ ಒಂದು ಆಪ್ಷನ್ ಅನ್ನ ಕೊಟ್ಟಿದೆ, ಒಂದು ಬಟನ್ ಅನ್ನ ಕೊಟ್ಟಿದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ನಿಮಗೆ ಮೇಲ್ಗಡೆ ಡೇಟಾ, ಕಾಲ್ಸ್, SMS ಅಂತ ಒಂದು 3 ಆಪ್ಷನ್ಸ್ ಗಳು ನಿಮಗೆ ಕಾಣುತ್ತೆ. ಸೊ ಕಾಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅವರು ರೀಸೆಂಟ್ ಆಗಿ ಯಾರ್ಯಾರ ಜೊತೆ ಕಾಲ್ ನ ಮಾಡಿ ಮಾತಾಡಿದ್ದಾರೆ, ಯಾರ್ಯಾರ ಜೊತೆ ಇನ್ಕಮಿಂಗ್ ಔಟ್ ಗೋಯಿಂಗ್ ಯಾರ ಜೊತೆ ಮಾತಾಡಿದ್ದಾರೆ ಆ ಕಾಲ್ ಹಿಸ್ಟ್ರಿ ಇದರಲ್ಲಿ ನಿಮಗೆ ತೋರಿಸುತ್ತೆ. ಇದು ನನಗೆ ಬೇಡ, ಕಂಪ್ಲೀಟ್ ನನಗೆ PDF ಮುಖಾಂತರ ಯಾರ್ಯಾರ ಜೊತೆ ಮಾತಾಡಿದ್ದಾರೆ ಅಂತ ಒಂದು ತಿಂಗಳದು ಬೇಕು ಅಂತಂದ್ರೆ ಸೊ ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ ಬನ್ನಿ. ಡು ಯು ವಾಂಟ್ ಟು ವ್ಯೂ ಡಿಟೇಲ್ಡ್ ಯೂಸೇಜ್ ಸ್ಟೇಟ್ಮೆಂಟ್ ಅಂತ ಐತೆ. ಅದ್ರ ಮೇಲೆ ಕ್ಲಿಕ್ ನ ಮಾಡಿ. ಸೊ ಕ್ಲಿಕ್ ನ ಮಾಡಿದ್ಮೇಲೆ ಇಲ್ಲಿ 3 ಆಪ್ಷನ್ ಕೇಳುತ್ತೆ. 7 ಡೇಸ್, 15 ಡೇಸ್, 30 ಡೇಸ್. ನಿಮಗೆ 30 ಡೇಸ್ ಬೇಕಾದ್ರೆ 30 ಡೇಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, 15 ಡೇಸ್ ಬೇಕಂದ್ರೆ 50 ಡೇಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಮೇಲ್ ಸ್ಟೇಟ್ಮೆಂಟ್ ಮತ್ತೆ ವ್ಯೂ ಸ್ಟೇಟ್ಮೆಂಟ್ ಅಂತ 2 ಆಪ್ಷನ್ ಇದೆ. ಸೊ ಇಲ್ಲಿ ಇಮೇಲ್ ಸ್ಟೇಟ್ಮೆಂಟ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಕಾಣ್ತಾ ಇರುವಂತ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಆಟೋಮೆಟಿಕ್ ಆಗಿ ರಿಜಿಸ್ಟರ್ಡ್ ಇಮೇಲ್ ಐಡಿ ಬರುತ್ತೆ. ಇಲ್ಲಿ ಸೆಂಡ್ ಇಮೇಲ್ ಅಂತ ಕೊಟ್ರೆ ಆ ಇಮೇಲ್ ಐಡಿಗೆ ಆ ಒಂದು ಸ್ಟೇಟ್ಮೆಂಟ್ ನಿಮಗೆ PDF ಮುಖಾಂತರ ಹೋಗುತ್ತೆ. ಸೊ ಅದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಇದೇ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ ನನ್ನ ಅಕೌಂಟ್ ಅಲ್ಲಿ ಬರ್ತಾ ಇರುತ್ತೆ. ಸೊ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ.